ಹಲೋ ನಮಸ್ಕಾರ, ನಾನು ನಿಮ್ಮ ಸತೀಶ್ ಕೊಠಾರಿ ಸ್ಪಾಟ್ ಪೇಂಟ್ ಆ್ಯಂಡ್ ನೈಟೇಜ್. ಇವತ್ತು ಈ ವಿಡಿಯೋ ಮಾಡ್ತಿರೋದೇನಕ್ಕೆ ಅಂತ ಹೇಳಿದ್ರೆ, ನಾನು ಒಂದು ಈವೆಂಟ್ಗೆ ಹೋಗಿದ್ದೆ ಮೊನ್ನೆ, ಜಾವಾ ಈವೆಂಟ್ಗೆ. ಟೋಟಲಾಗಿ ಅರೌಂಡ್ 800 to 900 ಜಾವಾ ಬೈಕ್ಸ್ ಬಂದಿದ್ದು, ಮೋಟಾರ್ ಸೈಕಲ್ಸ್. ವಂಡರ್ಫುಲ್ ಈವೆಂಟ್ ಮಾತ್ರ, ತುಂಬ ಖುಷಿ ಆಗ್ಬಿಡ್ತು ನನಗೆ ನೋಡಿ. ಸೊ ಏನಂತ ಹೇಳಿದ್ರೆ, ನಾನು ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಫ್ರೆಂಡ್ ಏನೋ ನಮ್ಮ ಆಫೀಸಿಗೆ ಬಂದಿದ್ದರು, ಜಾವಾ ಭಾರತ್ ಅಂತೇಳಿ ಹೆಸರಿಟ್ಕೊಂಡಿದ್ದಾರೆ ಅವರು. ಸೊ ಅವ್ರದ್ದೊಂದು ಒಳ್ಳೆ ವೀಡಿಯೋನೇ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಹಾಬಿ ಫೋಟೋಗ್ರಾಫರ್. ನಾನು ಅವತ್ತು ಆ ಈವೆಂಟಿಗೆ ಹೋಗ್ಬೇಕಾದ್ರೆ ನಾನು ಡ್ರೋನ್ ತೊಗೊಂಡೋಗಿದ್ದೆ, ನನ್ನ ಕ್ಯಾಮ್ರಾ ತೊಗೊಂಡೋಗಿದ್ದೆ. ನೋಡೋಣ ಹೇಗಿರುತ್ತೆ ಆ ಈವೆಂಟ್ ಅಂತೇಳಿ. ಅದು ತುಂಬ ಖುಷಿ ಆಗ್ಬಿಡುತ್ತೆ ನನಗೆ. ಯಾಕಂತ ಹೇಳಿದ್ರೆ ಆರ್ಗನೈಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ಸು ಅಲ್ಲಿ ಬಂದಿರೋವಂಥ ವೆಹಿಕಲ್ಸ್ಗಳು ಮತ್ತು ಬಂದಿರೋ ಗಾಡಿಗಳು ತುಂಬ ಚೆನ್ನಾಗಿದೆ. ಸೊ ನಾನು ಅದೇ ಹೇಳ್ತಿರೋದು, ಮೈಂಡು ತುಂಬ ಫ್ರೆಶ್ ಆಗ್ಬಿಡ್ತು ನನಗೆ ಆ ಗಾಡಿಗಳನ್ನ ನೋಡಿ. ವೆರೈಟೀಸು ಪ್ಲಸ್ಸು ಸೂಪರ್. ಹಾಗೆ ಇನ್ನು ಇನ್ ಕೇಸ್ ಯಾವುದಾದ್ರು ಈವೆಂಟ್ ಇದ್ದರೆ 100% ನಾನಂತೂ ಅಟೆಂಡ್ ಆಗ್ತೀನಿ. ನೀವು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ. ಯಾಕಂತೇಳಿದ್ರೆ ನಾವು ರೋಡಲ್ಲಿ ನೋಡೋಕ್ಕೆ ಸಿಗುತ್ತೆ ಒಂದೊಂದು ವೆಹಿಕಲ್ಗಳು. ಅಟ್ ಎ ಟೈಮು ಒಂದು 500 ಮೇಲೆ ನಮಗೊಂದಿಷ್ಟು ವೆಹಿಕಲ್ಗಳು ಇಲ್ಲ ಒಂದು ಲೆಜೆಂಡರಿ ವೆಹಿಕಲ್ಗಳು ಸಿಕ್ಕಿದಾಗ ಇಂಥ ಒಂದು ಚಾನ್ಸ್ನ ಮಿಸ್ ಮಾಡ್ಕೊಬಿಡಿ ಯಾರು. ಸೊ ನೆಕ್ಸ್ಟ್ ಏನಾದರೂ ಈ ಥರ ಒಂದು ಚಾನ್ಸಸ್ ಯಾವುದೇ ಒಂದು ಕಂಪನಿ ಗಾಡಿಗಳಿದ್ದರೆ, ಹಳೇ ಆ್ಯಂಟಿಕ್ ಪೀಸ್ ಥರದಿದ್ದರೆ ಮಿಸ್ ಮಾಡ್ಕೊಬಿಡಿ. ಎಲ್ಲರೂ ಅಟೆಂಡ್ ಆಗಿ. ನನಗಂತೂ ತುಂಬ ಖುಷಿ ಆಯಿತು. ಸೊ ಹಾಗೆ ಈ ವಿಡಿಯೋ ಅಲ್ಲಿ ಬಂದಿರೋರು ಕೆಲವ್ರದ್ದು ನನ್ನ ಕ್ಯಾಮರಾಗೆ ಏನೇನು ಸಿಕ್ಕಿದೆ ಅಂಥವ್ರದ್ದು ಎಲ್ಲರದ್ದು ವೀಡಿಯೋ ಮಾಡಿದ್ದೀನಿ. ನಿಮಗೆ ನಾನು ನನ್ನ ಡ್ರೈವಲ್ಲೂ ಹಾಕ್ತೀನಿ, ಪ್ಲಸ್ ನನ್ನ ಯೂಟ್ಯೂಬ್ ಚಾನಲ್ಲು ಸತೀಶ್ ಕೊಠಾರಿ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೂ ಹಾಕ್ತೀನಿ. ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಯಾರ್ಯಾರಿದೆ ಖುಷಿಯಿಂದ ನೀವು ನಿಮ್ಮ ಪೇಜಿಗೆ ಕಾಪಿ ಮಾಡ್ಕೊಳ್ಳಿ ವಿಡಿಯೋನ. ಇನ್ ಕೇಸ್ ಯಾರ್ದಾರು ಬಂದಿಲ್ಲ ಅಂದರೆ ನನ್ನ ಕ್ಯಾಮ್ರಾದಲ್ಲಿ, ಎಕ್ಸ್ಟ್ರೀಮ್ಲಿ ಸಾರಿ. ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಕ್ಕಿದ್ರೆ ಮತ್ತೆ ಒಳ್ಳೆ ವರ್ಕ್ ಮಾಡೋಣ. ನನ್ನ ಸತೀಶ್ ಕೊಠಾರಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮದು ನೈಟೇಜ್ ಅಂತೇಳಿ ಒಂದು ಬ್ರ್ಯಾಂಡ್ ಇದೆ, ಟಿ ಶರ್ಟ್ ಬ್ರ್ಯಾಂಡ್. ಸೊ ನನ್ನ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಿಮಗೆ ಯಾರಿಗಾದ್ರೂ ಬೇಕಿದ್ದರೆ ಎನಿ ಟೈಮ್ ಕಾಲ್ ಮಾಡಿ. ಕಾರ್ಪೊರೇಟ್ ಕಂಪನಿ ಎಲ್ಲ ಆರ್ಡರ್ಗಳನ್ನು ಮಾಡ್ತೀವಿ, ಸ್ಕೂಲು ಈ ಥರ. ಎನಿವೇ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಸತೀಶ್ ಕೊಠಾರಿ ಸ್ಪಾಟ್ ಪೇಂಟ್ ಆ್ಯಂಡ್ ನೈಟೇಜ್. ನಾನು ವಿಶಾಲ್ ಅಗರ್ವಾಲ್ ಅಂತ. ನಾನು ಇವತ್ತು 1964 ಜಾವಾಲ್ಲಿ ಬಂದಿದ್ದೀನಿ. ಟುಡೇ ಇಸ್ ಜಾವಾ ಡೇ, ವಿಚ್ ಇಸ್ 22nd ಜಾವಾ ಡೇ. ಆ್ಯಂಡ್ ನಾವು ಎವ್ರಿ ಇಯರ್ ಜುಲೈ 2nd ವೀಕ್ಗೆ ಇಲ್ಲಿ ಸಿಗ್ತೀವಿ ಕಂಠೀರವ ಸ್ಟೇಡಿಯಮಲ್ಲಿ. ಜಾವಾ ಡೇ ಆರ್ಗನೈಸ್ ಮಾಡ್ತಾರೆ. ಅಬೌಟ್ more than 1000 bikes are here, and very nice to see different type of beauties and colorful beauties. It's a very nice show which happens every year, and great to visit an antique and vintage bikes, and good to see a different crowd with vintage level here. Thank you. Yeah sir, thank you very much. Java Day 2024, I came all the way from Cochin, traveling 500 kilometers to Bangalore.
My name is Vaishak and this is my 1965 Java motorcycle. Her name is Trust and I have covered 12,500 kilometers on her in the year 2022. ಪರಿಚಯ ಹೇಗಾಗ್ತಾರೆ ನೋಡಿ. ಯಾ ಬ್ರೋ ಹೇಳಿ. ಹಾಯ್, ನನ್ನ ಹೆಸರು ಅಭಿಲಾಷ್. ಈ ಬೈಕ್ 13 ಇಯರ್ಸ್ ಬ್ಯಾಕ್ ತೊಗೊಂಡೆ, ಆವಾಗಿಂದ ಓಡಿಸ್ತಾ ಇದ್ದೀನಿ. ಇಟ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಬೈಕ್. ಎಲ್ಲದಕ್ಕಿಂತ ನನ್ನ ಮಗಳಿಗೆ ಸಖತ್ ಇಷ್ಟ ಈ ಬೈಕು, ಅದಕ್ಕೋಸ್ಕರ ಇನ್ನು ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನೋಡಿ, ರಿಯಲ್ ಹ್ಯಾಪಿನೆಸ್. Like how Java motorcycles are made forever, may YJRC also stay forever. ಭರತ್ ಸರ್, ಯಾಕಂದ್ರೆ ನಮ್ಗೆ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಫೋಟೋಗ್ರಫಿ ಕ್ಯಾಮ್ರಾ ಹಿಡ್ಕೊಂಡು ಅಲ್ಲಿ ಇಲ್ಲಿ ಡ್ರೋನ್ ಹಿಡ್ಕೊಂಡು ಮಾಡ್ತಿರ್ತೀವಿ. ಈ ತರ ಒಂದು ವೆಹಿಕಲ್ ಇದ್ರ ಜೊತೆ ಬಂದಿರೋದು ತುಂಬಾ ಖುಷಿ ಆಯ್ತು ಬ್ರೋ. ಯಾಕಂತಂದ್ರೆ ನಾವು ಅಂದ್ರೆ ಇವಾಗ ನಾನು ಬುಲೆಟ್ ಮೊನ್ನೆ ತಗೊಂಡೆ. ಅಂದ್ರೆ ಇವತ್ತು ನೋಡೋಣ, ಒಂದು ಬೈಕರ್ ತರ ನೋಡ್ತೀವಲ್ಲ, ಇದನ್ನ ನಂಗೆ ಇವತ್ತು ಶಾಕ್ ಬಿಟ್ಟು ನೋಡಿ. ಏನು ಹಳೆ ಗಾಡಿಗಳು ಇಷ್ಟು ಕಲೆಕ್ಷನ್ಸ್ ಸೂಪರ್. ನಾನು ಇವ್ರಿಗೆ ಸಾರಿ ಹೇಳಿದೆ ಬನ್ನಿ 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 ಅಂತ. ನೆನ್ನೆ ಒಂದ್ಸಲ ಒಂದು ಹೇಳಿದ್ರು, ಇವ್ರು ನಮ್ಮ ಆಫೀಸಿಗೆ ಬಂದ್ರು, ಸುಮ್ಮನೆ ಮಾತಾಡ್ತಾ ಹೇಳಿದ್ರು ಹಂಗೆ ಒಂದು ಇವೆಂಟ್ ಇದೆ ಬ್ರೋ ನಾಳೆ 6:30ಗೆ ಅಲ್ರಾಮ್ ಇಟ್ಕೊಂಡ್ಬಿಟ್ಟು ಇವತ್ತು ಲೊಕೇಶನ್ ಎಲ್ಲ ಕಳಿಸ್ರು.
ನೈಟ್. ಥ್ಯಾಂಕ್ ಯು ವೆರಿ ಮಚ್ ಬ್ರೋ, ಖುಷಿ ಆಯ್ತು. ಇದೇ ತರ ಹೊಸ ಹೊಸ ಜನ ಸಿಗ್ತಾ ಇರೋಣ. ನಾವು ಡ್ರೈವ್ ಮಾಡೋಣ, ಜಾವದಲ್ಲೇ ಮಾಡುವ.